ಚರ್ಚ್ಗೆ ನುಗ್ಗಿ ಸುಲಿಗೆ ಕೋರನ ಹೊತ್ತೊಯ್ದ ಪೊಲೀಸರು. ಕೋಲಾರದ ಕೆಜಿಎಫ್ನಲ್ಲಿ ಫಿಲ್ಮಿ ಸ್ಟೈಲ್ ಕಾರ್ಯಾಚರಣೆ. ಚರ್ಚ್ಗೆ ನುಗ್ಗಿ ಸುಲಿಗೆ ಕೋರನ ಹೊತ್ತೊಯ್ದಿದ್ದಾರೆ ಪೊಲೀಸರು. ಕೋಲಾರದ ಕೆಜಿಎಫ್ನಲ್ಲಿ ಫಿಲ್ಮಿ ಸ್ಟೈಲ್ನಲ್ಲಿ ನಡೆದಂತಹ ಕಾರ್ಯಾಚರಣೆ. ಚರ್ಚ್ನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದ ಸುಲಿಗೆ ಕೇಸ್ ಆರೋಪಿ. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಮಾಡಿದ ಪೊಲೀಸರು ಆರೋಪಿಯನ್ನ ಬಂಧಿಸಿ ಹೊತ್ತೊಯ್ದ ವಿಡಿಯೋ ಇದೀಗ ವೈರಲ್ ಆಗಿದೆ. ಈ ವೇಳೆ ಪೊಲೀಸರಿಗೆ ಮಹಿಳೆಯರ ಅಡ್ಡಿ ಭಾರಿ ಹೈಡ್ರಾಮಾ. ಕೆಜಿಎಫ್ ತಾಲೂಕಿನ ಸುಸೈಪಾಳ್ಯದ ನಿವಾಸಿ ಸ್ಟ್ಯಾನ್ಲಿ ಬಂಧಿತ ಆರೋಪಿ. ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಗಡೀಪಾರಾಗಿದ್ದ ಆರೋಪಿ ಸ್ಟ್ಯಾನ್ಲಿ. ಸದ್ಯ ಸುಲಿಗೆ ಪ್ರಕರಣದಲ್ಲಿ ಮತ್ತೆ ಬೇಕಾಗಿದ್ದ ಆರೋಪಿ ಸ್ಟ್ಯಾನ್ಲಿ. ಚರ್ಚ್ಗೆ ನುಗ್ಗಿ ಸುಲಿಗೆ ಕೋರನನ್ನ ಹೊತ್ತೊಯ್ದಿದ್ದಾರೆ. ಆರೋಪಿ ಅಂತ ಅಂದ ಮೇಲೆ ಪೊಲೀಸರು ಇನ್ವೆಸ್ಟಿಗೇಷನ್ ನಡೀತಾ ಇರ್ತಾರೆ. ಎಲ್ಲಿದ್ರೆ ಏನು, ಚರ್ಚಲ್ಲಿದ್ರು ಅಷ್ಟೇ, ದೇವಸ್ಥಾನದಲ್ಲಿದ್ರು ಅಷ್ಟೇ, ಮಸೀದಿಯಲ್ಲಿದ್ರು ಅಷ್ಟೇ. ಆರೋಪಿ ಇದ್ದಾನೆ ಅಂತ ಅಂದ್ರೆ ಎತ್ತಾಕೊಂಡು ಹೋಗ್ತಾರೆ. ಈಗ ಅದೇ ರೀತಿಯಾಗಿ ಸ್ಟ್ಯಾನ್ಲಿ ಚರ್ಚ್ ಒಳಗಡೆ ನುಗ್ಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಈ ವೇಳೆ ಮಹಿಳೆಯರ ಅಡ್ಡಿ ಆಗುತ್ತೆ, ಭಾರಿ ಹೈಡ್ರಾಮಾ ಸಹಿತ ನಡೆಯುತ್ತೆ. ಕೆಜಿಎಫ್ ತಾಲೂಕಿನ ಸುಸೈಪಾಳ್ಯದ ನಿವಾಸಿ ಸ್ಟ್ಯಾನ್ಲಿ ಬಂಧಿತ ಆರೋಪಿ. ಕೋಲಾರ ಜಿಲ್ಲೆಯಿಂದ ಗಡೀಪಾರಾಗಿದ್ದ ಆರೋಪಿ ಇವನು ಸ್ಟ್ಯಾನ್ಲಿ. ಎಸ್ ನೋಡಿ, ಸ್ಟ್ಯಾನ್ಲಿಯನ್ನ ಯಾವ ರೀತಿಯಾಗಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು ಅಂತ ಅಂದರೆ ಸುಲಿಗೆಕೋರ ಕೇಸ್ನಲ್ಲಿ ಆರೋಪಿ ಆದಂಥ ಸ್ಟ್ಯಾನ್ಲಿ ಪೊಲೀಸರ ವಶಕ್ಕೆ ಸಿಕ್ಕಿರೋದಿಲ್ಲ. ಇನ್ನು ಚರ್ಚಲ್ಲಿ ಇದ್ದಾನೆ ಅನ್ನುವಂಥ ಇನ್ಫಾರ್ಮೇಷನ್ ಮೇರೆಗೆ ಚರ್ಚ್ಗೆ ಎಂಟ್ರಿಯನ್ನು ಕೊಟ್ಟು ಅಲ್ಲಿಂದಾನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಸೊ ಈಗ ಕೆಲವೊಂದು ಕೇಸ್ಗಳ ವಿಚಾರದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಪೊಲೀಸರ ಕೈಗೆ ಸಿಗದೇ ಇರುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಕಳ್ಳಾಟ ಆಡ್ತಾ ಇರುವಂಥದ್ದು. ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿರುತ್ತಾರೆ, ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿರುತ್ತೆ. ಸುಲಿಗೆಕೋರ ಅಂತ ಅಂದಾಗ ಅವನ ಮೇಲೆ ಕೇಸ್ಗಳು ದಾಖಲಾಗಿರುತ್ತೆ. ಸೊ ಹಾಗಾಗಿ ಇನ್ಫಾರ್ಮೇಷನ್ ಮೇರೆಗೆ ಸ್ಪಾಟ್ಗೆ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ.